ಬಳ್ಳಾರಿಗೆ ಏನಾದರೂ ನಾವು ಈ ಬಡ್ಜೆಟಲ್ಲಿ ಯಾವುದು ಘೋಷಣೆನೇ ಇಲ್ಲ. ಬಳ್ಳಾರಿಗೆ ಏನು ಪ್ರಾಜೆಕ್ಟ್ ಆಯಿತು ಏನು ಇದೇ ಇಲ್ಲ. ಏನಾದರೂ ಕೇಳಿದ್ರೆ ನಿಮ್ಮ ಹತ್ರ KMERC ದುಡ್ಡಿದೆ, DMF ದುಡ್ಡಿದೆ ಅಂತ ನನಗೆ ಸ್ಟ್ಯಾಂಡರ್ಡ್ ರಿಪ್ಲೈ ಮಂತ್ರಿಗಳ ಹತ್ರ. ನಾನು ಪರ್ಸ್ನಲಾಗಿ ಅವಾಗ ಮೀಟ್ ಆಗ್ತೀನಲ್ಲ, ನಿಮಗೇನು ಕಡಿಮೆ ಆಗಿದೆ ರೀ, DMF ದುಡ್ಡಿದೆ, KMRC ದುಡ್ಡಿದೆ ಅಂತ. ಅದ್ರದ್ದು ರಿಯಾಲಿಟಿ ಹೇಳ್ತೀನಿ ಇವತ್ತು. ಸಭಾಧ್ಯಕ್ಷರೇ ದಯವಿಟ್ಟು ಕೇಳಿ. January 2024 ಒಂದು ಮಿನಿಸ್ಟ್ರಿ ಆಫ್ ಮೈನ್ಸಿಂದ ಒಂದು ಸರ್ಕ್ಯುಲರ್ ಬಂದಿದೆ, ಆದೇಶ ಅಂದ್ಕೊಳ್ಳಿ. ಇದರಲ್ಲಿ ಮೊದಲು DMF ಕಮಿಟಿಯಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವಾಸ್ ಇನ್ ಚಾರ್ಜ್ ಆ್ಯಂಡ್ ದ ಮನಿ ಕುಡ್ ಬಿ ಯೂಸ್ಡ್ ಫಾರ್ ಆಲ್ ಥ್ರೂಔಟ್ ದ ಡಿಸ್ಟ್ರಿಕ್ಟ್. ಈಗ ಆಸ್ ಪರ್ ದಿಸ್ ನ್ಯೂ ಗೈಡ್ಲೈನ್ಸ್ DC is the in charge of DMF corpus fund for each district. ಇದು ಮೇಜರ್ ಮಿನರಲ್, ಮೈನರ್ ಮಿನರಲ್ ಬಗ್ಗೆ ನಾನು ಮಾತಾಡವಲ್ಲೆ. ಆ್ಯಂಡ್ ಆಮೇಲೆ ಇಟ್ ಈಸ್ ಲಿಮಿಟೆಡ್ ಟು ಓನ್ಲಿ 25 kilometers ಫ್ರಮ್ ದ ಲೀಸ್ ಬೌಂಡ್ರಿ, ಅಂದರೆ ಫ್ರಮ್ ದ ಏರಿಯಾ. ಇದು ಎಷ್ಟಿದೆ ನೋಡಿ, ಡೈರೆಕ್ಟ್ಲಿ ಎಫೆಕ್ಟೆಡ್ ಏರಿಯಾ ಆ್ಯಂಡ್ ಇಂಡೈರೆಕ್ಟ್ಲಿ ಎಫೆಕ್ಟೆಡ್ ಏರಿಯಾ. Directly affected area is radius of 15 kilometers. Indirectly affected area is radius of 25 kilometers. ಅಂದರೆ ನಮಗೆ ಏನು DMF ದುಡ್ಡು ಏನು ಕಲೆಕ್ಟ್ ಆಗ್ತಾ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ, ಸಂಡೂರಿಗೆ ಬಿಟ್ಟು ಯಾವುದಕ್ಕೂ ನಾವು ಯೂಸ್ ಮಾಡೋಕ್ಕೆ ಬರಲ್ಲ. ಅಂದರೆ ನೀವು ಅಷ್ಟು ದುಡ್ಡು ಹಿಡ್ಕೊಂಡು KMERC ಯಾವುದು DMF ದುಡ್ಡು ಹಿಡ್ಕೊಂಡು ನೀವು ಬೆಳ್ಳಿ ರೋಡ್ ಮಾಡ್ಬೇಕು, ನೀವು ಆ ದುಡ್ಡು ಖರ್ಚು ಮಾಡ್ಬೇಕಂದ್ರೆ ಸಂಡೂರಲ್ಲಿ. ಬೇರೆದಲ್ಲಿ ಬಳ್ಳಾರಿಯಲ್ಲೆಲ್ಲ ರೋಡ್ಗಳಿರಲ್ಲ, ಬಟ್ ಸಂಡೂರಲ್ಲಿ ಮಾತ್ರ ಬೆಳ್ಳಿ ರೋಡ್ ಇರ್ತದೆ. ದಯವಿಟ್ಟು ನೀವು ಸಭಾಪತಿಯವರು, ನಿಮ್ಮ ಮೂಲಕ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಇದು ಒಂದು ಕ್ಯಾಬಿನೆಟ್ ಮೀಟಿಂಗ್ ಆಗಿ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡು ಸೆಂಟ್ರಲ್ ಗೌರ್ಮೆಂಟಿಗೆ ಇಂಟಿಮೇಟ್ ಮಾಡಿ ಇದು ಫುಲ್ ಡಿಸ್ಟ್ರಿಕ್ಟಿಗೆ ಅನ್ವಯ ಆಗಂಗೆ ಮಾಡಬೇಕಿತ್ತು DMF ಫಂಡ್. ಆಮೇಲೆ ಈ 2024 ಗೈಡ್ಲೈನ್ಸ್ ಬಂದಾಗಿಂದ ಇಷ್ಟುವರೆಗೆ ಯಾವುದು DMF ಮೀಟಿಂಗ್ ಆಗಿಲ್ಲ. ನಾನು 3 years ಆಯಿತು ಸಭಾಪತಿಯವರೇ, ಇಷ್ಟವರೆಗೆ ನಾನು ಒಂದು DMF ಮೀಟಿಂಗಿಗೂ ಕರೆದಿಲ್ಲ ನನಗೆ. ಅದು ಏನು ಕಾರಣ ಏನು ಗೊತ್ತಿಲ್ಲ. ನಾವೇನು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಐದಿವೋ ಇಲ್ಲೋ ಕೂಡ ಗೊತ್ತಿಲ್ಲ. 2024 ಅಂದರೆ ಯಾವ ಮೀಟಿಂಗ್ ಕೂಡ ಆಗಿಲ್ಲ. ನಮ್ಮ ದುಡ್ಡು ಹಂಗೆ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಅಕ್ಯುಮುಲೇಟ್ ಆಗ್ತಾ ಇದೆ. ನಾವು ದುಡ್ಡು ಕಟ್ಟಿದ್ದು ಬ್ಯಾಂಕಲ್ಲಿ ಇಟ್ಟು ಇಂಟ್ರೆಸ್ಟ್ ಸಲ ಇಟ್ಟಿವ, ಏನು ನಮ್ಮ ಅಭಿವೃದ್ಧಿಗೆ ಇಟ್ಟಿವ? ನಮ್ಮ ಅಭಿವೃದ್ಧಿಗೆ ಆಗ್ಬೇಕಂತ ನಾವು ಅದು DMF ಅಮೌಂಟ್ 10% ಆಫ್ ರಾಯಲ್ಟಿ ಕಟ್ತೀವ ನಾವು. ಇದು ಇಮಿಡಿಯೇಟ್ ಡಿಸಿಷನ್. ಇದ್ರ ಬಗ್ಗೆನು ಅದು KMERC, ಅದು ನೆಕ್ಸ್ಟ್ ಹೇಳ್ತೀನಿ ಸಭಾಪತಿಯವರೇ. ನೆಕ್ಸ್ಟ್ ಲಾಸ್ಟ್ KMERC ಹೇಳ್ತೀನಿ, ಯಾಕಂದ್ರೆ DMF ಆ್ಯಂಡ್ KMERC ಎರಡೂ ಹೇಳಿದೆ ನಾನು. KMERCಯಲ್ಲಿ ನಾನು ಬೇರೆ ಪೇಪರಲ್ಲಿ ನೋಡ್ತೀನಿ ಸಭಾಪತಿಯವರೇ, 20,000 ಕೋಟಿ, 19,000 ಕೋಟಿ, ಬಳ್ಳಾರಿಗೆ ಇಷ್ಟು, ಅದು ಅವ್ರಿಗೆ ಇಷ್ಟು ಅಂತ ಹೇಳ್ತಾರೆ. ಅದ್ರದ್ದು ರಿಯಾಲಿಟಿ ಹೇಳ್ತೀನಿ ಸಭಾಪತಿ. ರಿಯಾಲಿಟಿ ಏನಂದರೆ, KMERCಯಲ್ಲಿ ಎಲ್ಲಿ ಎಕ್ಸ್ಪೆನ್ಸಸ್ ಆಗ್ತತೆ, ಏನು ದುಡ್ಡಿದೆ, ಎಷ್ಟು ದುಡ್ಡಿದೆ, ಎಲ್ಲಿ ಪ್ರಾಜೆಕ್ಟ್ ಅಪ್ರೂವ್ ಆಗಿದೆ, ನನಗಂತೂ ಝೀರೋ ಮಾಹಿತಿ. ಯಾವ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸಿಗೆ ನನ್ನ ಗುರ್ತಿದ್ದಷ್ಟು ಮಟ್ಟಿಗೆ ಝೀರೋ ಮಾಹಿತಿ. KMERC ಈಸ್ ಅ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಯಾವುದು ಎಕ್ಸ್ಪೆಂಡಿಚರ್ ಮಾಡೋದು ಎಂಟಿಟಿ. ಬಟ್ ಇಲ್ಲಿ ಅಧಿಕಾರಿಗಳು, ಎಲ್ಲಿ KMERC ಅಧಿಕಾರಿ ಬೆಂಗಳೂರಲ್ಲಿ, ಅವರೇ ಸುಪ್ರೀಂ ಕೋರ್ಟ್ ಅನ್ನಂಗೆ ಮಾಡ್ತಾರೆ ಇವರು. ಅನ್ಫಾರ್ಚುನೇಟ್ಲಿ ದೇ ಆ್ಯಕ್ಟ್ ಆಸ್ ಇಫ್ ದೇ ಆರ್ ದ ಸುಪ್ರೀಂ ಕೋರ್ಟ್. ನಾನು ಲಾಸ್ಟ್ ಒಂದು 2 months ಬ್ಯಾಕ್ KMERC MD ಹತ್ರ ಹೋಗಿದ್ದೆ. ಐ ವಾಸ್ ನೆವರ್ ಸೋ ಇನ್ಸಲ್ಟೆಡ್ ಇನ್ ಮೈ ಲೈಫ್. ನಾನು 3 MD ನೋಡಿದ್ದೀನಿ, ನಾನು 3 ವರ್ಷದಲ್ಲಿ 3 MD ನೋಡಿದ್ದೀನಿ. ಇಬ್ಬರು ನಾಯಕರು ಗಮನಿಸಬೇಕು, ಇಷ್ಟು ಇನ್ಸಲ್ಟ್ ಆದ್ರೆ ನಮ್ಮೆಲ್ಲರಿಗೂ ಆದಂಗ ಸರ್. ಇಬ್ಬರು MD ನೋಡಿದ್ದೀನಿ. 3 MDs, both 2 earlier 2 MDs were so polite. Whatever information I asked, they gave me. ಇಲ್ಲಂದ್ರೂ ಕೂಡ ಆಮೇಲೆ ನನಗೆ ವಾಟ್ಸಾಪಲ್ಲಿ ಕಳಿಸ್ತಿದ್ರು, ಇಲ್ಲ ಮೇಲಲ್ಲಿ ಕಳಿಸ್ತಿದ್ರು. ಈ IFS ಅಧಿಕಾರಿ ಏನಿದ್ದಾರೆ ಅವ್ರಿಗೆ ನನಗೆ ಏನು ಹೇಳ್ತಾರೆ, ವೆಬ್ಸೈಟ್ ಹೋಗಿ ನೋಡ್ಕೊಳ್ಳ ಹೋಗ್ರಿ ಅಂತ ಹೇಳ್ತಾರೆ ನನಗೆ. ಅಂದರೆ ನಾನು ಎದಕ್ಕೆ ಅಲ್ಲಿ ಅವ್ರ ಆಫೀಸಿಗೆ ಹೋಗಿದ್ದು ಎದಕ್ಕೆ? ನನಗೇನು ಬೇರೆ ಕೆಲಸ ಇಲ್ವಾ? ಈ ರಿಪ್ಲೈ ತಗೊಳಕ್ಕೆ ಅಲ್ಲಿಗೆ ಹೋಗ್ಬೇಕಾ ನಾನು?
ನಾನು ವೆಬ್ಸೈಟಲ್ಲಿ ನೋಡ್ಕೋಬೋದು. ಐ ಡೋಂಟ್ ನೀಡ್ ದಟ್ ಜೆಂಟಲ್ಮೆನ್ ಟು ಟೆಲ್ ಮಿ ದಟ್ ಐ ಹ್ಯಾವ್ ಟು ಸಿ ವೆಬ್ಸೈಟ್. ಐ ಆಮ್ ಮೋರ್ ಎಜುಕೇಟೆಡ್ ದ್ಯಾನ್ ದಟ್ ಪರ್ಸನ್. ಹಿ ಕೆನಾಟ್ ಟಾಕ್ ಲೈಕ್ ದಟ್. ನೀವು ಕೊಡ್ಬೇಕಾಗಿತ್ತು ಅದ್ರ ಬಗ್ಗೆ ಇವ್ರೆ ಪ್ರಿವಿಲೇಜ್ ಅರುಣ್ ಅವ್ರು ಮಾತಾಡ್ತಾರಲ್ಲ, ಅವ್ರು ಮಾತಾಡ್ತಾರೆ ಒಂದು ನಿಮಿಷ. ನನಗೆ ಇಂಟ್ರೆಸ್ಟ್ ಇಲ್ಲ ಸಭಾಪತಿ ಅವರೇ. ಅದ್ರ ಬಗ್ಗೆ ಇರೋದು ಮಾಹಿತಿ ಏನಾದ್ರು ಕೊಡಿ ಅಲ್ಲ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾ ಸಭಾಪತಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಮಾಡಿ ಬೇಕಿರ. ಆಮೇಲೆ ದಯವಿಟ್ಟು KMERCಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ನಿಮಗೆ ಗವರ್ಮೆಂಟ್ ಇಂದ 2 ನಾಮಿನೇಟ್ ಮಾಡಕ್ಕೆ ಚಾನ್ಸ್ ಇದೆ. ಆ 2 ನಾಮಿನೇಟೆಡ್ ಪೋಸ್ಟ್ ವಾಸ್ ವೇಕೆಂಟ್. ನೀವು ರೀಸೆಂಟ್ ಆಗಿ ಡೈರೆಕ್ಟರ್ ಆಫ್ ಮೈನ್ಸ್ ಅಂಡ್ ಜಿಯಾಲಜಿ ಮತ್ತು ಇನ್ನೊಬ್ಬ ಬ್ಯೂರೋಕ್ರಾಟ್ನ ಹಾಕಿದಿರಿ, ಯಾರೋ 2 ಅಧಿಕಾರಿಗಳನ್ನ ಹಾಕಿದಿರಿ. ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ 9 ಅಧಿಕಾರಿಗಳಿದ್ದಾರೆ. 2 ಜನಪ್ರತಿನಿಧಿಗಳು ಎದಕ್ಕೆ ಹಾಕ್ಬಾರ್ದು? ನೀವು 2 ಜನಪ್ರತಿನಿಧಿಗಳು ಎದಕ್ಕೆ ಹಾಕ್ಬಾರ್ದು? ನಮಗೆ ಗುರ್ತಿರ್ಬೇಕಲ್ಲ, ಏನಾದ್ರೂ ಮೀಟಿಂಗ್ ಮಾಡ್ಬೇಕಲ್ಲ. ನೀವು ಬಂದು ಹೇಳೋದಿಲ್ಲ, ನಮಗೆ ಇನ್ಫಾರ್ಮೇಶನ್ ಇಲ್ಲ ಯಾವಾಗ ಬರ್ತಾರ ಅವರು ಬಳ್ಳಾರಿಗೆ. ಅಂದ್ರೆ ಈಗೇನು ದೇ ನೋ ಬೆಟರ್ ಅಬೌಟ್ ಮೈ ಕಾನ್ಸ್ಟಿಟ್ಯೂಯೆನ್ಸಿ ಆರ್ ಐ ನೋ ಬೆಟರ್ ಅಬೌಟ್ ದೇರ್ ಇದು ಅಂದ್ರೆ ದೇ ನೋ ಬೆಟರ್ ಅಬೌಟ್ ಮೈ ಕಾನ್ಸ್ಟಿಟ್ಯೂಯೆನ್ಸಿ ಆಯ್ತಿದ್ದ. ಬೆಂಗಳೂರ ಕೂತ್ಕೊಂಡು ವರ್ಷಕ್ಕೊಂದ್ಸರಿ ಬಳ್ಳಾರಿಗೆ ಬರ್ತದೆ, ಅವ್ರಿಗೆ ಏನು ನನ್ನ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ಗುರ್ತಿರ್ತದ್ರಿ? ಇವತ್ತು ನಾನು ಶೂನ್ಯ ವೇಳೆದಲ್ಲಿ ಒಂದು ಪ್ರಶ್ನೆ ಹಾಕಿದ್ದೆ. ಒಂದು ವಿಲೇಜ್ಗೆ ಸಭಾಪತಿಯವರೇ, ರಾಮಗಢ ಅಂತ ವಿಲೇಜ್ ಸಂಡೂರಲ್ಲಿ ಬರ್ತದೆ, ಅದು ಸ್ವಲ್ಪ ಗುಡ್ಡದ ಮೇಲಿದೆ. ಅಲ್ಲಿ ನೀರು ರೋಡ್ ಏನಿಲ್ಲ. KMERCಯಲ್ಲಿ 20,000 ಕೋಟಿ ಅಂತೀವಿ, ಇದು DMF ಅಲ್ಲಿ 1000 crores per year ಬರ್ತದೆ, ನಾವು ಕಟ್ತೀವಿ, ನಾವು 1000 crores per year. ಅಲ್ಲಿ ನೀರಿಲ್ಲ. ಅವ್ರು ಏನು ಹೇಳ್ತಾರೆ, ನೀವು ಅಲ್ಲಿಂದ ಕೆಳಗೆ ಶಿಫ್ಟ್ ಆಗ್ರಿ, ನಾವು ನಿಮಗೆ ನೀರು ಮತ್ತೆ ಎಲ್ಲ ರೋಡ್ಸ್ ಕೊಡ್ತೀವಿ ಅಂತಾರೆ. 20,000 ಕೋಟಿ ಎದಕ್ಕೆ ಇಟ್ಕೊಂಡಿವ್ರಿ? ನೀರು ಪಂಪ್ ಮಾಡ್ರಿ, ಮೇಲೆ ಪಂಪ್ ಮಾಡಲಿ ನೀರು. ಅದು ಯಾರು? KMERC ಅಧಿಕಾರಿಗಳು ಹೇಳ್ತಾರೆ. ಈ ಪೇಪರಲ್ಲಿದೆ, ನಾನು ಶೂನ್ಯ ವೇಳೆಯಲ್ಲಿ ಹಾಕಿದ್ದೆ. ಇವತ್ತು ಸಭಾಪತಿಯವರು ಬೇಡ, ಇವತ್ತು ಡೈರೆಕ್ಟ್ ಬಡ್ಜೆಟ್ಗೆ ಹೋಗೋಣ ಅಂತ ಅವ್ರು ಬಡ್ಜೆಟ್ಗೆ ಹೋದರು. ಇಂಥ ಇರ್ರೆಸ್ಪಾನ್ಸಿಬಲ್ ಆನ್ಸರ್ಸ್ ಬರ್ತವೆ, ಬಿಕಾಸ್ ದೇ ಆರ್ ನಾಟ್ ಇನ್ ಟಚ್ ವಿತ್ ದ ಗ್ರೌಂಡ್ ಲೆವೆಲ್ ಪೀಪಲ್. ಗ್ರೌಂಡ್ ಲೆವೆಲ್ ಪೀಪಲ್ ಟಚ್ ಇರ್ಬೇಕಂದ್ರೆ ದೇ ಶುಡ್ ಕಮ್, ದೇ ಶುಡ್ ಅರೇಂಜ್ ಅ ಮೀಟಿಂಗ್, ದೇ ಶುಡ್ ಕಾಲ್ ಆಲ್ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಡಿಸ್ಕಸ್ ಅಂಡ್ ಟೇಕ್ ದೇರ್ ಒಪಿನಿಯನ್. Then you go to Supreme Court, take Supreme Court approval and then execute the project. If we are not, ನಾವೇನ ತಪ್ಪು ಹೇಳಿದ್ರೆ ಕರೆಕ್ಷನ್ ಮಾಡ್ರಿ. ಬಟ್ ನೀವೇ ಹೈ ಹ್ಯಾಂಡೆಡ್ನೆಸ್, ನಾನು ಮಾಡಿದ್ದೆಲ್ಲ ಕರೆಕ್ಟು, ನಾನು ಹೇಳಿದ್ದೆಲ್ಲ